ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ಪ್ರಸ್ತಾಪ ವಿಚಾರ ಮಾತನಾಡಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಪೊರಕೆ ಚಳುವಳಿ ಮೈಸೂರಿನ ಮೂಡಾ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಅಹಿಂದ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನೆ ನಡೆಸಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಕೆಎಸ್ ಶಿವರಾಮು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯಕುಮಾರ್, ಪ್ರಗತಿಪರ ಚಿಂತಕ ಮಹೇಶ್ ಚಂದ್ರಗುರು, ಸುಬ್ರಹ್ಮಣ್ಯ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿದ್ದರು. ಬಿಜೆಪಿ ಪಕ್ಷಕ್ಕೆ, ಕಾರ್ಮಿಕರ ವಿರೋಧಿ ಬಿಜೆಪಿ ಪಕ್ಷಕ್ಕೆ, ಭ್ರಷ್ಟ ಬಿಜೆಪಿಗೆ, ಭ್ರಷ್ಟ ಶೋಕನಿಗೆ, ಭ್ರಷ್ಟ ಬಿಎಸ್ವೈಗೆ, ಭ್ರಷ್ಟ ವಿಜಯೇಂದ್ರನಿಗೆ ಬೇಕೇ ಬೇಕು. ಇವತ್ತು ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಸನ್ಮಾನ್ಯ ಶೋಷಿತ ಸಮುದಾಯಗಳ ಅಸ್ಮಿತೆ ತಳ ಸಮುದಾಯಗಳ ತಂದೆ ಅಂತ ನಾವು ಕರಿತೀವಿ ಸಿದ್ದರಾಮಯ್ಯನವ್ರನ್ನ, ಅವರ ವಿರುದ್ಧ JDS ಮತ್ತು BJP ರಾಜಕೀಯ ಹುನ್ನಾರ ಮಾಡ್ತಾಯಿದೆ. ಜೊತೆಗೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸವನ್ನು ಮಾಡ್ತಾಯಿದೆ. ಅವ್ರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸೋಕ್ಕಾಗ್ತಾ ಇಲ್ಲ. ಸೊ ಆ ಉದ್ದೇಶದಿಂದ ಏನಾರ ಮಾಡಿ ಸಿದ್ದರಾಮಯ್ಯನವ್ರ ಹೆಸರಿಗೆ ಕಳಂಕ ತರಬೇಕು, ಅವ್ರನ್ನ ತೇಜೋವಧೆ ಮಾಡಬೇಕು ಅಂತೇಳಿ ರಾಜಕೀಯ ಹುನ್ನಾರವನ್ನು BJP JDS ನಾಯಕರುಗಳು ಮಾಡ್ತಾ ಇರುವಂಥದ್ದು. ಅದನ್ನು ಖಂಡಿಸಿ ಇವತ್ತು ಎಲ್ಲ ಅಹಿಂದ ಸಂಘಟನೆಗಳು ಅವರ ವಿರುದ್ಧ ಪೊರಕೆ ಚಳವಳಿಯನ್ನು ಮಾಡಿರುವಂಥದ್ದು. ಇದರ ಉದ್ದೇಶ ಇಷ್ಟೇ, ಸಿದ್ದರಾಮಯ್ಯನವರು 40 ವರ್ಷದ ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಕೂಡ ಅವ್ರ ಮೇಲೆ. ಒಂದು ಕಳಂಕರಹಿತ ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ದಕ್ಷ ಆಡಳಿತವನ್ನು ಅವರು ಮುಖ್ಯಮಂತ್ರಿಯಾಗಿ 2ನೇ ಅವಧಿಯಲ್ಲಿ ಕೊಡ್ತಾ ಇರುವಂಥದ್ದು. ಇದನ್ನು ಅವರು ಸಹಿಸ್ತೇನೆ ಒಬ್ಬ ಅಹಿಂದ ಸಮುದಾಯದವನು 2ನೇ ಸರಿ ಮುಖ್ಯಮಂತ್ರಿ ಆದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ JDS BJP ನಾಯಕರುಗಳಿಗೆ, ಅದು ಮೇಲ್ವರ್ಗದವ್ರಿಗೆ. ಸೊ ಆ ಕಾರಣಕ್ಕಾಗಿ ಆ ಉದ್ದೇಶದಿಂದ ಏನಾರ ಮಾಡಿ ಸಿದ್ದರಾಮಯ್ಯನ ಮುಗಿಸ್ಬಿಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇರುವಂಥದ್ದು. ಆ ಕಾರಣಕ್ಕೆ ಈ ಮೂಡೋದು ಸಣ್ಣ ಭ್ರಷ್ಟಾಚಾರ. ಅದು ಸಿದ್ದರಾಮಯ್ಯವರ ಪತ್ನಿ ಹೆಸರಲ್ಲಿ 3 ಎಕರೆ 16 ಕುಂಟೆ ಜಾಗಕ್ಕೆ ಬದಲಿ ನಿವೇಶನ ಕೊಟ್ಟಿರುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಾದ್ರು ನಡೆದಿದ್ರೆ ಅದು 2021ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ಅದರ ಪಿತಾಮಹ, ಬ್ರಹ್ಮಾಂಡ ಭ್ರಷ್ಟಾಚಾರದ ಪಿತಾಮಹ ಯಾರು ಅಂತಂದರೆ BY ವಿಜಯೇಂದ್ರ ಅವ್ರ ಮಗ. ಆಗ ಅವರು ಇಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಆಗ DB ನಟೇಶ್ ಅಂತೇಳಿ ಒಬ್ಬರು ಆಯುಕ್ತರಿರ್ತಾರೆ, ಹಿರಿಯ ಶ್ರೇಣಿಯ ಹುದ್ದೆ, ಕಮಿಷನರ್ ಹುದ್ದೆ, ಅದನ್ನು ಕಿರಿಯ ಶ್ರೇಣಿಗೆ ಇಳಿಸಿ ಅವ್ರ ಶಿಷ್ಯ ನಟೇಶ್ ಆತನ ತಗೊಬಂದು ಇಲ್ಲಿ ಕಮಿಷನರಾಗಿ ಮಾಡ್ಕೊಂಡು ಮಾಡಬಾರ್ದೆಲ್ಲ ಮಾಡಿದ್ದಾರೆ ಯಡಿಯೂರಪ್ಪನ ಕುಟುಂಬದವರು. ನಿಮ್ಮದೆಲ್ಲನೂ ಬಿಟ್ಬಿಟ್ಟು ಈಗ ಸಿದ್ದರಾಮಯ್ಯ ಅವರು ಸಿಕ್ಕಿದ್ರು, ಅವ್ರ ಹೆಂಡತಿ ಪಾಪ ಪಾರ್ವತಿ ಮೇಡಮ್ ಯಾವತ್ತೂ ಸಾರ್ವಜನಿಕ ಜೀವನದಲ್ಲಿ ಬಂದವರಲ್ಲ. ಸೊ ಅಂಥವ್ರನ್ನ ಹಿಡ್ಕೊಂಡು ನೀವು 20 ದಿವಸದಿಂದ ಹಾಕೊಂಡು ಎಳಿತಾ ಇದ್ದೀರಿ. ಅಂದರೆ ಇದು ಉದ್ದೇಶ ಏನು ಅಂತಂದರೆ, ಸಿದ್ದರಾಮಯ್ಯ ಏನೋ ಒಂದು ಸಣ್ಣ ಸಿಕ್ಬಿಟ್ಟದೆ, ಏನೋ ಒಂದು ಮಾಡಿಬಿಡ್ಬೇಕು, ಅದರಲ್ಲಿ ಸಿದ್ದರಾಮಯ್ಯವ್ರನ್ನ ಮುಗಿಸ್ಬಿಡ್ಬೇಕು ಇದರಲ್ಲಿ ರಾಜಕೀಯವಾಗಿ ಅನ್ನೋ ಉದ್ದೇಶ. ಸೊ ಆ ಕಾರಣಕ್ಕಾಗಿ ಇವೆಲ್ಲ ಬೇಡ ಹುನ್ನಾರಗಳು. ಇನ್ಮೇಲಾದರೂ ಈ ಪಿತೂರಿಗಳನ್ನು ಮಾಡೋದನ್ನ ಬಿಟ್ಟು ವಿಷಯಾಧಾರಿತವಾಗಿ ರಾಜಕಾರಣ ಮಾಡಿ. ಇಲ್ಲಾಂದರೆ ಈ ಅಹಿಂದ ಸಮುದಾಯಗಳು ನಿಮ್ಮ ವಿರುದ್ಧ ರಾಜ್ಯದಂತ ದಂಗೆ ಹೇಳಬೇಕಾಗ್ತದೆ. ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಆಗಿದೆ, ಚಾಲನೆ ಕೊಟ್ಟಿದ್ದೀವಿ ಹೋರಾಟಕ್ಕೆ. ನೀನಾದರೂ ಮುಂದೆ ದಿನಗಳಲ್ಲಿ ಸಿದ್ದರಾಮಯ್ಯವ್ರನ್ನ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡೋದಾಗಲಿ, ಸರ್ಕಾರವನ್ನು ಅಸ್ಥಿರಗೊಳಿಸೋಕ್ಕೆ ಕೆಲಸಕ್ಕೆ ಕೈ ಹಾಕಿದ್ರೆ ಅಹಿಂದ ಸಮುದಾಯಗಳು ದಂಗೆ ಹೇಳಿ ನಿಮ್ಮನ್ನು ಸರ್ವನಾಶ ಮಾಡ್ತವೆ BJP JDS ಪಕ್ಷವನ್ನು. ಆ ನಿಟ್ಟಿನಲ್ಲಿ ಇನ್ನು ಮಾಡಲಿ ಎಚ್ಚೆತ್ಕೋಬೇಕು ಅಂತೇಳಿ ನಾನು JDS BJP ಮುಖಂಡರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.